ನಮಸ್ತೆ, ನಾನು ಡಾಕ್ಟರ್ ಧನ್ಯಶ್ರೀ, ನಿಸರ್ಗ ಹಾಸ್ಪಿಟಲ್, ಜಯನಗರ, ಬೆಂಗಳೂರು. ಹಲವಾರು ಜನ ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಹೈಪೋಥೈರಾಯ್ಡಿಸಮ್ ಸಮಸ್ಯೆ ಇರೋರು ಯಾವ ರೀತಿಯಾದ ಆಹಾರ ಸೇವಿಸಬೇಕು, ಅವ್ರು ಸೇವಿಸಲೇಬೇಕಾದಂತಹ 10 ನ್ಯೂಟ್ರಿಯೆಂಟ್ಸ್ಗಳು ಯಾವುವು ಅದೆಲ್ಲರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಹೈಪೋಥೈರಾಯ್ಡಿಸಮ್ ಅಂದ್ರೆ ಏನು? ಸೊ ಹೆಸರಲ್ಲೇ ಇರೋ ತರ ಹೈಪೋಥೈರಾಯ್ಡಿಸಮ್ ಇದ್ದಾಗ ಅವರ ಥೈರಾಯ್ಡ್ ಗ್ಲ್ಯಾಂಡ್ ಕರೆಕ್ಟ್ ಆಗಿ ಅದರ ಕೆಲಸವನ್ನ ಮಾಡ್ತಾ ಇರಲ್ಲ. ಸೊ ಥೈರಾಯ್ಡ್ ಗ್ಲ್ಯಾಂಡ್ ಕೆಲಸ ಏನು? ಥೈರಾಯ್ಡ್ ಹಾರ್ಮೋನ್ ನ ಪ್ರೊಡ್ಯೂಸ್ ಮಾಡುವಂಥದ್ದು. ಅದು T3 ಇರ್ಬೋದು, T4 ಇರ್ಬೋದು. ಸೊ T3, T4 ಗಳಂತಹ ಥೈರಾಯ್ಡ್ ಹಾರ್ಮೋನ್ಸ್ ನ ಥೈರಾಯ್ಡ್ ಗ್ಲ್ಯಾಂಡ್ ಪ್ರೊಡ್ಯೂಸ್ ಮಾಡಬೇಕು. ಬಟ್ ಹೈಪೋಥೈರಾಯ್ಡಿಸಮ್ ಅಲ್ಲಿ ಈ ಹಾರ್ಮೋನ್ ಪ್ರೊಡಕ್ಷನ್ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಅಂದ್ರೆ ಹಾರ್ಮೋನ್ ಕರೆಕ್ಟ್ ಆಗಿ ಅದು ಪ್ರೊಡ್ಯೂಸ್ ಮಾಡ್ತಾ ಇರಲ್ಲ. ಅದರಿಂದಾಗಿ ಬಟ್ ಈ ಹಾರ್ಮೋನ್ ತುಂಬಾನೇ ನಮ್ಮ ದೇಹಕ್ಕೆ ಮುಖ್ಯ ಆಗಿರುತ್ತೆ. ಇದರಿಂದಾಗಿನೇ ನಮ್ಮ ಪಿಟ್ಯುಟರಿ ಗ್ಲ್ಯಾಂಡ್ ನಿಂದ TSH ಅಂದ್ರೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಈ ಹಾರ್ಮೋನ್ ಥೈರಾಯ್ಡ್ ಗ್ಲ್ಯಾಂಡ್ ಗೆ ಸ್ಟಿಮ್ಯುಲೇಟ್ ಮಾಡಿ ಥೈರಾಯ್ಡ್ ಹಾರ್ಮೋನ್ ನ ಪ್ರೊಡ್ಯೂಸ್ ಮಾಡಿಸ್ತಾ ಇರುತ್ತೆ. ಅದರಿಂದಾಗಿನೇ ನೀವು ಬ್ಲಡ್ ಚೆಕ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ TSH ಲೆವೆಲ್ ಜಾಸ್ತಿ ಇರೋದು ಕಂಡುಬರುತ್ತೆ. T3, T4 ಅಲ್ಲಿ ಅಷ್ಟು ಬೇಗ ವ್ಯತ್ಯಾಸ ಕಂಡುಬರಲ್ಲ. TSH ಲೆವೆಲ್ಸ್ ಮಾತ್ರ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಹಾರ್ಮೋನ್ಗಳು ನಮ್ಮ ದೇಹದಲ್ಲಿ ನಮ್ಮ ಮೆಟಬಾಲಿಸಮ್ ಅನ್ನು, ಬಾಡಿ ಟೆಂಪರೇಚರ್, ಬಾಡಿ ವೇಟ್ ರೆಗ್ಯುಲೇಷನ್, ಹಾರ್ಮೋನ್ ಬ್ಯಾಲೆನ್ಸ್, ಟೆಂಪರೇಚರ್ ಕಂಟ್ರೋಲ್ ಎಲ್ಲದಕ್ಕೆ ಕೂಡ ಥೈರಾಯ್ಡ್ ಹಾರ್ಮೋನ್ಸ್ ನ ಅಗತ್ಯ ಇರುತ್ತೆ. ಸೊ ಅದರಲ್ಲಿ ವ್ಯತ್ಯಾಸ ಆದ ತಕ್ಷಣ ಒಂದೊಂದೇ ಸಿಂಪ್ಟಮ್ಸ್ ಬರಕ್ಕೆ ಶುರುವಾಗುತ್ತೆ. ಸೊ ಈ ಹೈಪೋಥೈರಾಯ್ಡಿಸಮ್ ಬರಕ್ಕೆ ಮುಖ್ಯ ಕಾರಣ ಏನೇನು ಅಂತ ನೋಡೋಣ. ಮೊದಲನೇದು ಆಟೋ ಇಮ್ಯೂನ್ ಕಾಸಸ್ ಇರ್ಬೋದು, ಅಂದ್ರೆ ಹಶಿಮೋಟೋ ಥೈರಾಯ್ಡೈಟಿಸ್. ಸೊ ಇದರಲ್ಲಿ ಏನಾಗುತ್ತೆ, ನಮ್ಮ ದೇಹದ ಸೆಲ್ಸೇ ನಮ್ಮ ಥೈರಾಯ್ಡ್ ಗೆ ಅಟ್ಯಾಕ್ ಮಾಡ್ತಾ ಇರುತ್ತೆ. ಇದರಿಂದಾಗಿ ಥೈರಾಯ್ಡ್ ಗ್ಲ್ಯಾಂಡ್ ಅಲ್ಲಿ ಡ್ಯಾಮೇಜ್ ಆಗಿ ನಿಮಗೆ ಹೈಪೋಥೈರಾಯ್ಡಿಸಮ್ ಡೆವಲಪ್ ಆಗುವಂತ ಸಾಧ್ಯತೆ ಇದೆ. ಸೊ ಇದನ್ನ ಹೆಂಗೆ ಐಡೆಂಟಿಫೈ ಮಾಡೋದು, ನಮ್ಗೆ ಆಟೋಮ್ಯೂನ್ ಇದೆಯಾ ಅಥವಾ ನಾರ್ಮಲ್ ಥೈರಾಯ್ಡಿಸಮ್ ಅಂತ? ಸೊ ನಾವು ಬ್ಲಡ್ ಟೆಸ್ಟ್ ಮಾಡಿ ನೋಡ್ಬೇಕಾಗುತ್ತೆ. ಸೊ TPO ಆಂಟಿಬಾಡಿ ಅಥವಾ TG ಆಂಟಿಬಾಡಿ, ಈ ಎರಡು ಆಂಟಿಬಾಡೀಸ್ ನ ಬ್ಲಡ್ ಅಲ್ಲಿ ನೀವು ಚೆಕ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದು ಒಂದ್ ವೇಳೆ ಜಾಸ್ತಿ ಇದ್ರೆ ನಿಮಗೆ ಆಟೋಇಮ್ಯೂನ್ ಥೈರಾಯ್ಡೈಟಿಸ್ ಇರುವಂತಹ ಸಾಧ್ಯತೆ ಇದೆ. ಇದಲ್ಲದೆ ಬೇರೆ ಏನೇನ್ ಕಾರಣದಿಂದ ಬರ್ಬೋದು ಅಂದ್ರೆ, ಕೆಲವೊಂದು ನ್ಯೂಟ್ರಿಷನ್ ಡಿಫಿಷಿಯನ್ಸಿಯಿಂದ ಬರ್ಬೋದು. ಅದು ಜಿಂಕ್ ಇರ್ಬೋದು, ಸೆಲೆನಿಯಂ ಇರ್ಬೋದು, ಐರನ್ ಇರ್ಬೋದು. ಈ ತರ ನ್ಯೂಟ್ರಿಯನ್ ಡಿಫಿಷಿಯನ್ಸಿಯಿಂದ ಕೂಡ ಥೈರಾಯ್ಡ್ ಅಲ್ಲಿ ಸಮಸ್ಯೆ ಆಗಬಹುದು. ಹಾಗೇನೆ ಅಯೋಡಿನ್ ಡಿಫಿಷಿಯನ್ಸಿ ಅಥವಾ ಅಯೋಡಿನ್ ಎಕ್ಸೆಸ್ ಆಗೋದ್ರಿಂದ ಕೂಡ ಹೈಪೋಥೈರಾಯ್ಡಿಸಮ್ ಸಮಸ್ಯೆ ಬರ್ಬೋದು. ಇದಲ್ಲದೆ ಕ್ರಾನಿಕ್ ಸ್ಟ್ರೆಸ್, ಕಂಟಿನ್ಯೂಸ್ ಆಗಿ ಯಾರು ಜಾಸ್ತಿ ಸ್ಟ್ರೆಸ್ ತಗೋತಾ ಇದ್ದೀರಾ, ಇದರಿಂದಾಗಿ ಕೂಡ ನಿಮಗೆ ಥೈರಾಯ್ಡ್ ಸಮಸ್ಯೆ ಬರ್ಬೋದು. ಅಥವಾ ಪೂವರ್ ಗಟ್ ಹೆಲ್ತ್ ಇದ್ರೆ, ನಿಮ್ಮ ಗಟ್ ಹೆಲ್ತ್ ಚೆನ್ನಾಗಿಲ್ಲ ಅಂದ್ರೆ ಕೂಡ ಬರ್ಬೋದು. ಇನ್ ಕೆಲವರಲ್ಲಿ ಪೋಸ್ಟ್ ಪಾರ್ಟಮ್ ಥೈರಾಯ್ಡೈಟಿಸ್ ಅಂತ ಹೇಳ್ತೀವಿ, ಅಂದ್ರೆ ಪ್ರೆಗ್ನೆನ್ಸಿ ಆದ ನಂತರ ಕೂಡ ಥೈರಾಯ್ಡ್ ಸಮಸ್ಯೆ ಬರ್ಬೋದು. ಹಾಗೇನೆ ಕೆಲವರಿಗೆ ಯಾವುದೇ ಕಾರಣಕ್ಕಾದ್ರೂ ಥೈರಾಯ್ಡ್ ಸರ್ಜರಿ ಆಗಿದ್ರೆ ಅಥವಾ ಥೈರಾಯ್ಡ್ ಗೆ ರೇಡಿಯೇಷನ್ ಥೆರಪಿ ಈ ತರ ಏನಾದ್ರು ತಗೊಂಡಿದ್ರೆ ಅಂತವರಲ್ಲಿ ಕೂಡ ಥೈರಾಯ್ಡ್ ಗ್ಲ್ಯಾಂಡ್ ಗೆ ಸಮಸ್ಯೆ ಆಗ್ಬಹುದು. ಹೈಪೋಥೈರಾಯ್ಡಿಸಮ್ ಡೆವಲಪ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾದ್ರೆ ಈ ಹೈಪೋಥೈರಾಯ್ಡಿಸಮ್ ಇರೋರಲ್ಲಿ ಯಾವ ರೀತಿಯಾದ ಸಿಂಪ್ಟಮ್ಸ್ ಕಂಡು ಬರುತ್ತೆ ಅಂತ ನೋಡೋಣ. ಸೊ ಅದರಲ್ಲಿ ಫಸ್ಟ್ ಒನ್ ಏನಂದ್ರೆ ಸುಸ್ತು. ಸುಮಾರು ಜನರಿಗೆ ಸಡನ್ ಆಗಿ ತುಂಬಾ ಸುಸ್ತಾಗ್ತಾ ಇರುತ್ತೆ. ಅದ್ರ ಜೊತೆಗೆ ಹೇರ್ ಫಾಲ್ ಮತ್ತೆ ಹೇರ್ ಥಿನ್ನಿಂಗ್ ಆಗ್ತಾ ಇರ್ಬೋದು. ಕೋಲ್ಡ್ ಇಂಟಾಲರೆನ್ಸ್ ಅಂದ್ರೆ ಬೇಗ ಚಳಿ ಆಗುವಂತದ್ದು. ಟೆಂಪರೇಚರ್ ಟೆಂಪರೇಚರ್ ನಾನು ಆಗ್ಲೇ ಹೇಳಿದೆ, ಥೈರಾಯ್ಡ್ ಹಾರ್ಮೋನ್ ಬಾಡಿ ಟೆಂಪರೇಚರ್ ಮೇಂಟೈನ್ ಮಾಡಕ್ಕೆ ಕೂಡ ಅಗತ್ಯ ಇರುತ್ತೆ. ಸೊ ಅಂತವರಲ್ಲಿ ಕೋಲ್ಡ್ ಇಂಟಾಲರೆನ್ಸ್ ಇರ್ಬೋದು. ಇನ್ನು ಕಾನ್ಸ್ಟಿಪೇಷನ್ ಕಂಡು ಬರ್ಬೋದು. ಇನ್ನು ಮಹಿಳೆಯರಲ್ಲಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಮತ್ತೆ ಫರ್ಟಿಲಿಟಿ ಇಶ್ಯೂಸ್ ಕೂಡ ಕಂಡು ಬರ್ಬೋದು. ಹಾಗೇನೆ ಮೂಡ್ ಸ್ವಿಂಗ್ಸ್ ಆಗ್ಬೋದು. ಬ್ರೈನ್ ಫಾಗ್ ಅಂದ್ರೆ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಬರ್ಬೋದು. ಸೊ ಇದೆಲ್ಲ ಸಿಂಪ್ಟಮ್ಸ್ ಥೈರಾಯ್ಡ್ ಸಮಸ್ಯೆಯಿಂದಾಗಿ ನಿಮ್ಗೆ ಕಾಣಿಸ್ತಾ ಇರಬಹುದು. ಸೊ ಹಾಗಾದ್ರೆ ನಾವು ಈ ಥೈರಾಯ್ಡ್ ಸಮಸ್ಯೆ ಇದ್ದಾಗ ಥೈರಾಯ್ಡ್ ಗ್ಲ್ಯಾಂಡ್ ನ ಹೆಲ್ತ್ ಅನ್ನ ಮೇಂಟೈನ್ ಮಾಡಕ್ಕೆ ಯಾವ ಪೌಷ್ಟಿಕಾಂಶಗಳನ್ನ ತಗೊಳ್ಳೇಬೇಕು ಅಂತ ತಿಳ್ಕೊಳ್ಳೋಣ. ಸೊ ಇಂಪಾರ್ಟೆಂಟ್ 10 ನ್ಯೂಟ್ರಿಯೆಂಟ್ಸ್ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತೀನಿ. ಅದರಲ್ಲಿ ಫಸ್ಟ್ ಒನ್ ಏನಂದ್ರೆ ಅಯೋಡಿನ್. ಸೊ ಎಲ್ಲರಿಗೂ ಗೊತ್ತು, ಥೈರಾಯ್ಡ್ ಸಮಸ್ಯೆ ಅಂದ ತಕ್ಷಣ ಅಯೋಡಿನ್ ತಗೋಬೇಕು ಅಂತ ತಗೊಳ್ತಾ ಇರ್ತಾರೆ. ಸೊ ಅಯೋಡಿನ್ ಒಂದು ರಾ ಮೆಟೀರಿಯಲ್ ತರ, ನಮ್ಮ ಥೈರಾಯ್ಡ್ ಹಾರ್ಮೋನ್ ಪ್ರೊಡ್ಯೂಸ್ ಆಗ್ಬೇಕಾದ್ರೆ ಬೇಕಿರುವಂತಹ ರಾ ಮೆಟೀರಿಯಲ್. ಸೊ ಅಯೋಡಿನ್ ನಮ್ಗೆ ಚೆನ್ನಾಗಿ ಸಿಗ್ಬೇಕು ಅಂದ್ರೆ ನಮ್ಗೆ ಸೀ ಫುಡ್ ಅಲ್ಲಿ ಸಿಗುತ್ತೆ, ಮೊಟ್ಟೆಯಲ್ಲಿ ಸಿಗುತ್ತೆ, ಮತ್ತೆ ಅಯೋಡೈಸ್ಡ್ ಸಾಲ್ಟ್ ಅಲ್ಲಿ ಸಿಗುತ್ತೆ. ಬಟ್ ಎಲ್ಲಾರ್ಗು ಅಯೋಡಿನ್ ಒಳ್ಳೇದಲ್ಲ. ಯಾರಿಗೆಲ್ಲ ಆಟೋಇಮ್ಯೂನ್ ಕಾಸಸ್ ಇಂದ ಥೈರಾಯ್ಡ್ ಸಮಸ್ಯೆ ಇರುತ್ತೆ, ಹಶಿಮೋಟೋ ಥೈರಾಯ್ಡೈಟಿಸ್ ಈ ತರದ್ದು ಇದ್ದವರಿಗೆ ಅಯೋಡಿನ್ ಆದಷ್ಟು ಕಡಿಮೆ ಮಾಡುವಂತದ್ದು ಮುಖ್ಯ. ಆದಷ್ಟು ಕಡಿಮೆ ಇಂಟೆಕ್ ಮಾಡ್ಬೇಕು ಅವರು. ಅಂಥವ್ರು ನೀವು ಬೇಕಾದ್ರೆ ಪಿಂಕ್ ಸಾಲ್ಟ್, ಅಯೋಡಿನ್ ಇಲ್ಲದೆ ಇರುವಂತಹ ಸಾಲ್ಟ್ ನ ಬಳಕೆ ಮಾಡಬಹುದು. ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಅನ್ನ ಕಡಿಮೆ ಮಾಡಿ. ಸೊ ಅಯೋಡಿನ್ ಆದಷ್ಟು ಬಳಕೆ ಕಮ್ಮಿ ಮಾಡಬಹುದು ಆಟೋ ಇಮ್ಯೂನ್ ಕಾಸಸ್ ಇರೋರು. ಇನ್ ಕೆಲವರಿಗೆ ಅಯೋಡಿನ್ ಮುಖ್ಯ ಇರುತ್ತೆ, ಡಿಫಿಷಿಯನ್ಸಿ ಇರೋರಿಗೆ, ಅಂತವರು ಅಯೋಡಿನ್ ಇಂಟೆಕ್ ನ ಜಾಸ್ತಿ ಮಾಡಬೇಕು. ಎರಡನೇ ನ್ಯೂಟ್ರಿಯೆಂಟ್ ಯಾವುದು ಅಂತಂದ್ರೆ ಸೆಲೆನಿಯಂ. ಸೊ ಈ ಸೆಲೆನಿಯಂ T4 ಅನ್ನ ಆಕ್ಟಿವ್ T3 ಆಗಿ ಕನ್ವರ್ಟ್ ಮಾಡಕ್ಕೆ ಅಗತ್ಯ ಇರುತ್ತೆ. ಸೊ ಸೆಲೆನಿಯಂ ನಮ್ಗೆ ಚೆನ್ನಾಗಿ ಸಿಗಬೇಕು ಅಂದ್ರೆ ಬ್ರೆಜಿಲ್ ನಟ್ಸ್ ಅನ್ನ ಸೇವಿಸಬೇಕು. ಹಾಗೇನೆ ಮೊಟ್ಟೆ ಮತ್ತೆ ಸೀ ಫುಡ್ ಅಲ್ಲಿ ಕೂಡ ನಮಗೆ ಸೆಲೆನಿಯಂ ಸಿಗುತ್ತೆ. ಇನ್ ಮೂರನೇದು ಯಾವುದು ಅಂದ್ರೆ ಜಿಂಕ್. ಸೊ ಜಿಂಕ್ ಕೂಡ ಡಿಫಿಷಿಯಂಟ್ ಇದ್ರೆ ಅಂತವರಲ್ಲಿ ಥೈರಾಯ್ಡ್ ಹಾರ್ಮೋನ್ ಪ್ರೊಡಕ್ಷನ್ ಅಲ್ಲಿ ಕೂಡ ವ್ಯತ್ಯಾಸ ಕಂಡು ಬಂದಿದೆ. ಸೊ ಅಂತವ್ರು ಏನ್ ಮಾಡ್ಬೇಕು, ಜಿಂಕ್ ಚೆನ್ನಾಗಿರುವಂತ ಆಹಾರಗಳು ಯಾವ್ದೆಲ್ಲ, ನಮ್ಗೆ ಪಂಪ್ಕಿನ್ ಸೀಡ್ಸ್ ಅಲ್ಲಿ ಸಿಗುತ್ತೆ ಜಿಂಕ್, ಹಾಗೇನೆ ನಟ್ಸ್ ಅಂಡ್ ಸೀಡ್ಸ್ ಅಲ್ಲಿ ಸಿಗುತ್ತೆ, ಮತ್ತೆ ಸೊಪ್ಪುಗಳಲ್ಲಿ ಸಿಗುತ್ತೆ. ಸೊ ಇಂಥ ಆಹಾರನ
ಆದಷ್ಟು ಚೆನ್ನಾಗಿ ಸೇವಿಸೋದು ಒಳ್ಳೆಯದು. ಇನ್ನು ನಾಲ್ಕನೇದು ಹೇಳ್ಬೇಕಂದ್ರೆ ವಿಟಮಿನ್ಸ್ಗಳು, ಅದರಲ್ಲಿ ವಿಟಮಿನ್ ಡಿ. ಸೊ ಯಾರಲ್ಲೆಲ್ಲ ವಿಟಮಿನ್ ಡಿ ಡಿಫಿಷಿಯನ್ಸಿ ಇದೆ ಅಂತವರಲ್ಲಿ ಹೈಪೋಥೈರಾಯ್ಡಿಸಮ್ ಅಥವಾ ಹೈಪೋಥೈರಾಯ್ಡಿಸಮ್ ಇರೋರಲ್ಲಿ ಹೆಚ್ಚಿನವರಲ್ಲಿ ವಿಟಮಿನ್ ಡಿ ಡಿಫಿಷಿಯನ್ಸಿ ಕೂಡ ಕಂಡು ಬಂದಿದೆ. ಸೊ ವಿಟಮಿನ್ ಡಿ ಇಮ್ಯೂನ್ ಮಾಡ್ಯುಲೇಟರ್ ಅಂತ ನಾವು ಹೇಳ್ತೀವಿ. ಸೊ ನಮ್ಮ ದೇಹದಲ್ಲಿ ಹಲವಾರು ಫಂಕ್ಷನ್ಸ್ ಅನ್ನ ಇದು ರೆಗ್ಯುಲೇಟ್ ಮಾಡ್ತಾ ಇರುತ್ತೆ. ಸೊ ಇನ್ನು ಕೆಲವರಲ್ಲಿ ವಿಟಮಿನ್ ಡಿ ಸಪ್ಲಿಮೆಂಟ್ ತಗೊಳ್ಳೋದ್ರಿಂದ ಈ ಥೈರಾಯ್ಡ್ ಆಂಟಿಬಾಡೀಸ್ ಏನಿದೆ ಅದು ಕಡಿಮೆ ಆಗಿರೋದನ್ನು ಕೂಡ ಕಂಡು ಬಂದಿದೆ. ಸೊ ನಿಮ್ಗೆ ಥೈರಾಯ್ಡ್ ಸಮಸ್ಯೆ ಇದ್ದಾಗ ಕೇವಲ ಅಯೋಡಿನ್ ಒಂದೇ ಅಲ್ಲ, ಹಲವಾರು ನ್ಯೂಟ್ರಿಯೆಂಟ್ಸ್ ಗಳ ಅಗತ್ಯ ಇರುತ್ತೆ. ಹಾಗೆಯೇ ವಿಟಮಿನ್ ಬಿ12 ಕಡಿಮೆ ಇದ್ದರೆ ಅಂತವರಲ್ಲಿ ಈ ಥೈರಾಯ್ಡ್ ಡಿಫಿಷಿಯನ್ಸಿ ಸಿಂಪ್ಟಮ್ಸ್ ಕೂಡ ಇನ್ನೂ ಜಾಸ್ತಿಯಾಗಿ ಕಂಡುಬರುತ್ತೆ. ಇದು ಸಿಂಪ್ಟಮ್ಸ್ ಸ್ವಲ್ಪ ಸಿಮಿಲರ್ ಆಗಿ ಕೂಡ ಇರ್ಬೋದು, ಅಂತವರಲ್ಲಿ ಸುಸ್ತು ಇನ್ನೂ ಜಾಸ್ತಿಯಾಗಿ ಕಂಡುಬರ್ಬೋದು. ಸೊ ರಿಸರ್ಚ್ ಅಲ್ಲಿ ನೋಡೋದಿದ್ರೆ ಹಲವಾರು ಥೈರಾಯ್ಡ್ ಸಮಸ್ಯೆ ಇರೋರಲ್ಲಿ ಬಿ12 ಡಿಫಿಷಿಯನ್ಸಿ ಕೂಡ ಒಟ್ಟಿಗೆ ಕಂಡು ಬಂದಿದೆ. ಸೊ ಬಿ12 ಚೆನ್ನಾಗಿರುವಂತ ಆಹಾರಗಳು ಯಾವುದೆಲ್ಲ ಅಂದ್ರೆ ಮೊಟ್ಟೆ ಇರ್ಬೋದು, ಮಾಂಸ ತಿನ್ನೋರಾದ್ರೆ ಮೀಟ್ ಅನ್ನ ಸೇವಿಸಬಹುದು, ಹಾಗೇನೆ ಡೈರಿ ಪ್ರಾಡಕ್ಟ್ಸ್ ಅಲ್ಲಿ ಇದಲ್ಲೆಲ್ಲ ನಿಮಗೆ ವಿಟಮಿನ್ ಬಿ12 ಸಿಗುತ್ತೆ. ಸೊ ಇದನ್ನ ಕೂಡ ಚೆನ್ನಾಗಿ ಸೇವಿಸಿ. ಹಾಗೇನೆ ಮ್ಯಾಗ್ನೀಷಿಯಂ. ಸೊ ಮ್ಯಾಗ್ನೀಷಿಯಂ ನಮ್ಮ ಸ್ಟ್ರೆಸ್ ಲೆವೆಲ್ ಅನ್ನ ಕಡಿಮೆ ಮಾಡಕ್ಕೆ ತುಂಬಾನೇ ಮುಖ್ಯ. ನಾನು ಆಗ್ಲೇ ಹೇಳ್ದಂಗೆ ಸ್ಟ್ರೆಸ್ ಒಂದು ಎಲ್ಲಾ ಕಾಯಿಲೆಗೆ ಕೂಡ ರೂಟ್ ಕಾಸ್ ಆಗಿರಬಹುದು ಅಥವಾ ತುಂಬಾ ಸಮಸ್ಯೆಗಳನ್ನ ಇದು ಇನ್ನೂ ಜಾಸ್ತಿ ಮಾಡ್ತಾ ಇರಬಹುದು. ಸೊ ನಮ್ಮ ಸ್ಟ್ರೆಸ್ ಕಡಿಮೆ ಆಗ್ಬೇಕು ಅಂದ್ರೆ ಅದಕ್ಕೆ ನಾವು ಮ್ಯಾಗ್ನೀಷಿಯಂ ಸಪ್ಲಿಮೆಂಟ್ಸ್ ನ ಸೇವಿಸೋದು ಒಳ್ಳೆಯದು, ಅಥವಾ ಮ್ಯಾಗ್ನೀಷಿಯಂ ರಿಚ್ ಆಗಿರುವಂತಹ ಆಹಾರಗಳು. ಸೊ ಯಾವ್ಯಾವು ಅಂದ್ರೆ ಹಸಿರು ಸೊಪ್ಪಿನ ತರಕಾರಿಗಳು, ಇದರಲ್ಲಿ ಚೆನ್ನಾಗಿ ಮ್ಯಾಗ್ನೀಷಿಯಂ ಸಿಗುತ್ತೆ ನಿಮ್ಗೆ. ಇದಲ್ದೇನೆ ಸೀಡ್ಸ್ ಮತ್ತೆ ನಟ್ಸ್ ಅಲ್ಲಿ ಕೂಡ ಸಿಗುತ್ತೆ. ಸೊ ಮ್ಯಾಗ್ನೀಷಿಯಂ ನಮ್ಮ ಮನಸ್ಸನ್ನು ಕೂಡ ಕಾಮ್ ಮಾಡುತ್ತೆ, ಹಾಗೇನೆ ನಿಮ್ಮ ಸ್ಲೀಪ್ ಕ್ವಾಲಿಟಿ ಇಂಪ್ರೂವ್ ಮಾಡಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಹಾಗೇನೆ ಅಯನ್ ರಿಚ್ ಆಗಿರುವಂತಹ ಆಹಾರವನ್ನ ಕೂಡ ನಾವು ಸೇವಿಸಬೇಕು. ಅಯನ್ ಅಂದ್ರೆ ಫೆರಿಟಿನ್. ಸೊ ಫೆರಿಟಿನ್ ಲೆವೆಲ್ಸ್ ಕೂಡ ಹೆಚ್ಚಿನ ಥೈರಾಯ್ಡ್ ಸಮಸ್ಯೆ ಇರೋರಲ್ಲಿ ಕಡಿಮೆ ಇರೋದು ಕಂಡು ಬಂದಿದೆ. ಸೊ ಕಡಿಮೆ ಫೆರಿಟಿನ್ ಲೆವೆಲ್ಸ್ ಇದ್ರೆ ಅದು ಥೈರಾಯ್ಡ್ ಹಾರ್ಮೋನ್ ಪ್ರೊಡಕ್ಷನ್ಗೆ ಕೂಡ ಎಫೆಕ್ಟ್ ಮಾಡುತ್ತೆ, ಹಾಗೇನೆ T4 to T3 ಕನ್ವರ್ಷನ್ ಅಲ್ಲಿ ಕೂಡ ಎಫೆಕ್ಟ್ ಆಗುತ್ತೆ. ಹಾಗಾಗಿ ನಾವು ಅಯನ್ ರಿಚ್ ಆಗಿರುವಂತಹ ಆಹಾರವನ್ನ ಕೂಡ ಸೇವಿಸಬೇಕು. ಸೊ ಅದರಲ್ಲಿ ಯಾವುದಕ್ಕೆ ಅಂದ್ರೆ ಹಸಿರು ಸೊಪ್ಪಿನ ತರಕಾರಿಗಳಿರ್ಬೋದು, ನಾನ್ ವೆಜ್ ತಿನ್ನೋರಾದ್ರೆ ಮೀಟ್ ತಿನ್ಬಹುದು, ಬೀಟ್ರೂಟ್ ತಿನ್ಬಹುದು. ಇದಲ್ಲೆಲ್ಲ ನಿಮ್ಗೆ ಒಳ್ಳೆ ಅಯನ್ ಸಿಗುತ್ತೆ. ಸೊ ಅಯನ್ ರಿಚ್ ಆಗಿರುವಂತಹ ಆಹಾರವನ್ನ ಕೂಡ ನೀವು ಸೇವಿಸಬೇಕು. ಹಾಗೇನೆ ಮತ್ತೊಂದು ಮುಖ್ಯವಾದ ನ್ಯೂಟ್ರಿಯೆಂಟ್ ಯಾವುದು ಅಂದ್ರೆ ಥೈರೋಸಿನ್ ಅನ್ನುವಂಥದ್ದು ಒಂದು ಅಮೈನೋ ಆಸಿಡ್ ಅಂದ್ರೆ ಪ್ರೋಟೀನ್. ಈ ಥೈರೋಸಿನ್ ಅಯೋಡಿನ್ ಜೊತೆ ಕಂಬೈನ್ ಆಗಿ ಥೈರಾಯ್ಡ್ ಹಾರ್ಮೋನ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಥೈರೋಸಿನ್ ಚೆನ್ನಾಗಿ ಸಿಗಬೇಕು ಅಂದ್ರೆ ಪ್ರೋಟೀನ್ ರಿಚ್ ಆಗಿರುವಂತಹ ಆಹಾರವನ್ನ ನಾವು ಸೇವಿಸಬೇಕು. ಸೊ ಅದು ಚಿಕನ್ ಇರ್ಬೋದು, ಅಥವಾ ನಟ್ಸ್ ಅಂಡ್ ಸೀಡ್ಸ್ ಇರ್ಬೋದು, ಅಥವಾ ಕಾಳುಗಳಿರ್ಬೋದು. ಸೊ ಇದಲ್ಲೆಲ್ಲ ನಮಗೆ ಥೈರೋಸಿನ್ ಸಿಗುತ್ತೆ. ಥೈರೋಸಿನ್ ಚೆನ್ನಾಗಿ ಸಿಕ್ತು ಅಂದ್ರೆ ಥೈರಾಯ್ಡ್ ಹಾರ್ಮೋನ್ ಪ್ರೊಡಕ್ಷನ್ ಕೂಡ ಇದು ಹೆಲ್ಪ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ಏನು ಅಂದ್ರೆ ಪ್ರೋಬಯೋಟಿಕ್ಸ್. ನಾನು ಆಗ್ಲೇ ಹೇಳ್ದಂಗೆ ಗಟ್ ಹೆಲ್ತ್ ಕೂಡ ತುಂಬಾನೇ ಮುಖ್ಯ. ಯಾಕಂದ್ರೆ 90% ಆಫ್ ದ ಕನ್ವರ್ಷನ್ ಆಗೋದು ಗಟ್ ಮತ್ತೆ ಲಿವರ್ ಅಲ್ಲಿ. ಸೊ ನಮ್ಮ ಗಟ್ ಹೆಲ್ತ್ ಚೆನ್ನಾಗಿದ್ರೆ ಮಾತ್ರ ಕನ್ವರ್ಷನ್ ಕೂಡ ಚೆನ್ನಾಗಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಒಳ್ಳೆಯ ಪ್ರೋಬಯೋಟಿಕ್ಸ್ ಮತ್ತೆ ಪ್ರಿಬಯೋಟಿಕ್ಸ್ ಅನ್ನ ಸೇವಿಸಬೇಕು. ಅಂದ್ರೆ ಮೊಸರು ಇರ್ಬೋದು, ಮಜ್ಜಿಗೆ ಇರ್ಬೋದು, ಫರ್ಮೆಂಟೆಡ್ ಫುಡ್ ಅನ್ನ ಸೇವಿಸಬೇಕು. ಹಾಗೇನೆ ಒಳ್ಳೆಯ ಪ್ರಿಬಯೋಟಿಕ್ ಅಂದ್ರೆ ಒಳ್ಳೆ ನಾರಿನಾಂಶ ಇರುವಂತಹ ಆಹಾರಗಳು ಅಂದ್ರೆ ಹಣ್ಣು ಮತ್ತೆ ತರಕಾರಿಗಳು, ಸೊಪ್ಪುಗಳು, ಇಂಥವುಗಳನ್ನ ಚೆನ್ನಾಗಿ ಸೇವಿಸೋದ್ರಿಂದ ನಮ್ಮ ಗಟ್ ಹೆಲ್ತ್ ಅನ್ನು ನಾವು ಇಂಪ್ರೂವ್ ಮಾಡ್ಕೋಬಹುದು. ಹಾಗೇನೆ ಲಾಸ್ಟ್ ಒನ್ ಯಾವುದು ಅಂದ್ರೆ ಒಮೆಗಾ 3. ಸೊ ಒಮೆಗಾ 3 ಫ್ಯಾಟಿ ಆಸಿಡ್ ಒಂದು ಆಂಟಿ ಇನ್ಫ್ಲಮೇಟರಿ ಆಕ್ಷನ್ ಇರೋದ್ರಿಂದಾಗಿ ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಅಲ್ಲಿ ಇರುವಂತಹ ಇನ್ಫ್ಲಮೇಷನ್ ಅನ್ನ ಇದು ಕಡಿಮೆ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಒಮೆಗಾ 3 ನಿಮ್ಗೆ ಚೆನ್ನಾಗಿ ಸಿಗ್ಬೇಕು ಅಂದ್ರೆ ಆದಷ್ಟು ಫ್ಯಾಟಿ ಫಿಶ್ ಅನ್ನ ತಿನ್ಬೇಕು, ಅಥವಾ ಒಮೆಗಾ 3 ಸಪ್ಲಿಮೆಂಟ್ಸ್ ಅನ್ನ ನೀವು ಸೇವಿಸಬಹುದು. ಅಥವಾ ನಟ್ಸ್ ಅಂಡ್ ಸೀಡ್ಸ್ ಅಲ್ಲಿ ಕೂಡ ನಿಮ್ಗೆ ಸ್ವಲ್ಪ ಪ್ರಮಾಣದಲ್ಲಿ ಒಮೆಗಾ 3 ಸಿಗುತ್ತೆ, ಬಟ್ ಕನ್ವರ್ಷನ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಫಿಶ್ ಒಮೆಗಾ ಯಾವಾಗ್ಲೂ ಒಳ್ಳೇದು. ಸೊ ಸಾಧ್ಯ ಆದ್ರೆ ಫ್ಯಾಟಿ ಫಿಶ್ ಅನ್ನ ನೀವು ಸೇವಿಸಿ, ಇಲ್ಲ ಅಂದ್ರೆ ಸಪ್ಲಿಮೆಂಟ್ಸ್ ಮೂಲಕ ಇದನ್ನ ಸೇವಿಸಬಹುದು. ಸೊ ನಿಮ್ಗೆ ಥೈರಾಯ್ಡ್ ಸಮಸ್ಯೆ ಇದೆ ಅಂತ ಆದ್ರೆ ಫಸ್ಟ್ ನಾನು ಹೇಳ್ದ ಹಾಗೆ ಜಸ್ಟ್ ನಿಮ್ಮ ಥೈರಾಯ್ಡ್ ಪ್ರೊಫೈಲ್ ಅನ್ನ ಚೆಕ್ ಮಾಡೋದಲ್ದೇನೆ ಕೆಲವೊಂದು ನಾನು ಹೇಳಿರೋ ನ್ಯೂಟ್ರಿಯೆಂಟ್ಸ್ ಅನ್ನ ಕೂಡ ಬ್ಲಡ್ ಚೆಕ್ಅಪ್ ಮಾಡಿ ನೋಡೋದು ಒಳ್ಳೇದು. ಲೈಕ್ ವಿಟಮಿನ್ ಡಿ, ಬಿ12, ಫೆರಿಟಿನ್ ಲೆವೆಲ್ಸ್ ಇದನ್ನೆಲ್ಲ ನೀವು ಚೆಕ್ ಮಾಡಿ, ಇದನ್ನೆಲ್ಲ ಕೂಡ ನೀವು ಕರೆಕ್ಟ್ ಮಾಡೋದ್ರಿಂದ ನಿಮ್ಮ ಥೈರಾಯ್ಡ್ ಹೆಲ್ತ್ ಅನ್ನ ಇಂಪ್ರೂವ್ ಮಾಡ್ಕೋಬಹುದು. ಹಾಗೇನೆ ಥೈರಾಯ್ಡ್ ಸಮಸ್ಯೆ ಇರೋರು ಯಾವ ಆಹಾರವನ್ನ ಸೇವಿಸಬಾರ್ದು ಇದನ್ನ ಕೂಡ ತಿಳ್ಕೊಳ್ಳೋಣ. ಸೊ ಸುಮಾರು ಜನರಿಗೆ ಥೈರಾಯ್ಡ್ ಸಮಸ್ಯೆ ಇದೆ ಅಂತ ಹಲವಾರು ತರಕಾರಿಗಳ ಸೇವನೆ ಮಾಡೋದನ್ನೇ ಬಿಟ್ಬಿಟ್ಟಿರ್ತಾರೆ. ಕ್ಯಾಬೇಜ್, ಕಾಲಿಫ್ಲವರ್ ಇಂಥವುಗಳು. ಇದು ನಿಜವಾಗ್ಲೂ ನಾವು ಬಿಡ್ಬೇಕಾ? ಸೊ ಇದಕ್ಕೆಲ್ಲ ನಾವು ಗೈಟ್ರೋಜೆನಿಕ್ ಫುಡ್ ಅಂತ ಹೇಳ್ತೀವಿ. ಹೆಚ್ಚಾಗಿ ಕ್ರೂಸಿಫೆರಸ್ ವೆಜಿಟೇಬಲ್ಸ್ ಅಂದ್ರೆ ಕ್ಯಾಬೇಜ್, ಕಾಲಿಫ್ಲವರ್ ಇಂತಹ ತರಕಾರಿಗಳಲ್ಲಿ ಏನ್ ಮಾಡುತ್ತೆ, ಇದು ಥೈರಾಯ್ಡ್ ಹಾರ್ಮೋನ್ ಪ್ರೊಡಕ್ಷನ್ ಕಡಿಮೆ ಮಾಡುವಂತ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ನಾವು ಗೈಟ್ರೋಜೆನಿಕ್ ಫುಡ್ ಅಂತ ಹೇಳ್ತೀವಿ. ಆದ್ರೆ ಈ ತರಕಾರಿಗಳನ್ನ ಚೆನ್ನಾಗಿ ಬೇಯಿಸಿ ಸೇವಿಸೋದ್ರಿಂದ ನಮ್ಗೆ ಯಾವ ಸಮಸ್ಯೆನೂ ಆಗಲ್ಲ. ಇದರಲ್ಲಿರುವಂತಹ ಗೈಟ್ರೋಜೆನಿಕ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಸೊ ಮೇನ್ ಆಗಿ ನಾವು ಈ ತರಕಾರಿಗಳನ್ನ ಹಸಿಯಾಗಿ ಸೇವಿಸೋದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಬೇಯಿಸಿ ತಗೊಳ್ಳೋದ್ರಿಂದ ಏನು ಸಮಸ್ಯೆ ಇಲ್ಲ. ಹಾಗೇನೆ ಇನ್ನೊಂದೇನಂದ್ರೆ ಸೋಯಾ ಪ್ರಾಡಕ್ಟ್. ಸೊ ಸೋಯಾ ಪ್ರಾಡಕ್ಟ್ಸ್ ಅನ್ನ ಆದಷ್ಟು ಲಿಮಿಟ್ ಅಲ್ಲಿ ಯೂಸ್ ಮಾಡಿ. ತುಂಬಾ ಎಕ್ಸೆಸ್ ಆಗಿ ಯೂಸ್ ಮಾಡೋದಷ್ಟು ಒಳ್ಳೇದಲ್ಲ, ಬಟ್ ಲಿಮಿಟ್ ಅಲ್ಲಿ ಸೇವನೆ ಮಾಡೋದ್ರಿಂದ ಏನು ಸಮಸ್ಯೆ ಆಗಲ್ಲ.
ಇಷ್ಟ ಅಲ್ಲದೇನೆ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಸೊ ಥೈರಾಯ್ಡ್ ಹೆಲ್ತ್ ಇಂಪ್ರೂವ್ ಆಗಬೇಕು ಅಂದ್ರೆ ನಾವು ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡ್ತಾ ಇರಬೇಕು. ಇದರಿಂದಾಗಿ ನಮ್ಮ ವೆಯ್ಟ್ ರೆಗ್ಯುಲೇಷನ್ಗೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಸೊ ರೆಗ್ಯುಲರ್ ಎಕ್ಸಸೈಸ್ ಮಾಡಿ, ನಿಮ್ಮ ಸ್ಟ್ರೆಸ್ ಕಡಿಮೆ ಮಾಡುವಂತಹ ಆಕ್ಟಿವಿಟೀಸ್ ಮಾಡಿ, ಅದು ಎಕ್ಸಸೈಸ್ ಇರ್ಬೋದು ಅಥವಾ ಒಳ್ಳೆ ರೀತಿಯಾದ ಗೇಮ್ಸ್ ಇರ್ಬೋದು. ಸೊ ನಿಮ್ಗೆ ಏನು ಸ್ಟ್ರೆಸ್ ರಿಲೀಫ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ, ಮೆಡಿಟೇಷನ್ ಇರ್ಬೋದು. ಸೊ ಇಂಥವುಗಳನ್ನ ಕೂಡ ಅಭ್ಯಾಸ ಮಾಡಿ. ಹಾಗೇನೆ ಒಳ್ಳೆಯ ಹೋಲ್ಸಮ್ ಫುಡ್ ಅನ್ನ ತಗೊಳ್ಳಿ, ಹೋಲ್ ಫುಡ್ ಅನ್ನ ಆದಷ್ಟು ತಗೊಳ್ಳಿ, ರಿಫೈನ್ಡ್ ಪ್ರಾಡಕ್ಟ್ಸ್ ಅನ್ನ ಆದಷ್ಟು ಕಮ್ಮಿ ಮಾಡಿ, ಪ್ರೊಸೆಸ್ಡ್ ಫುಡ್, ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಇವನ್ನೆಲ್ಲ ಆದಷ್ಟು ಲಿಮಿಟ್ ಮಾಡಿ. ಸೊ ಈ ರೀತಿ ಮಾಡೋದ್ರಿಂದ ಕೂಡ, ಹಾಗೇನೆ ನಿದ್ದೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ, ನಿದ್ದೆ ಕೂಡ ಚೆನ್ನಾಗಿ ಮಾಡಬೇಕು. ಸೊ ಇವೆಲ್ಲ ಮಾಡೋದ್ರಿಂದ ಕೂಡ ನಮ್ಮ ಥೈರಾಯ್ಡ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಸೊ ನಿಮಗೆ ಥೈರಾಯ್ಡ್ ಸಮಸ್ಯೆ ಇದ್ರೆ ನಾನು ಹೇಳಿರೋ ತರ ಎಲ್ಲಾ ರೀತಿಯಾದ ಬ್ಲಡ್ ಟೆಸ್ಟ್ ಅನ್ನು ಫಸ್ಟ್ ಮಾಡ್ಕೊಳ್ಳಿ, ಯಾವ್ದು ಡಿಫಿಷಿಯನ್ಸಿ ಇದೆ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಳ್ಳಿ. ಹಾಗೇನೆ ನಾನು ಹೇಳಿರುವಂತ ಎಲ್ಲಾ ನ್ಯೂಟ್ರಿಯೆಂಟ್ಸ್ ರಿಚ್ ಆಗಿರುವಂತ ಆಹಾರವನ್ನ ಸೇವಿಸಿ ನಿಮ್ಮ ಥೈರಾಯ್ಡ್ ಹೆಲ್ತ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಧನ್ಯವಾದ.